ದೇಶದೆಲ್ಲೆಡೆ 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಜೋರಾಗಿದೆ. ಹಾಗೆ ವಿಶೇಷವಾಗಿ ಗಣರಾಜ್ಯೋತ್ಸವದ ಅಂಗವಾಗಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲೂ ಕೂಡ ಫ್ಲವರ್ ಶೋ ನಡೀತಾ ಇದೆ. ನೀವು ಕೂಡ ಗಮನಿಸ್ತಾ ಇರಬಹುದು. ಇವತ್ತು ಕೊನೆಯ ದಿನದ ಫ್ಲವರ್ ಶೋ. ಒಟ್ಟು 11 ದಿನಗಳ ಕಾಲ ನಡೆಯುವಂತಹ ಈ ಒಂದು ಫ್ಲವರ್ ಶೋಗೆ ಇವತ್ತು ತೆರೆ ಬೀಳಲಿದೆ. ಈ ಬಾರಿ ವಿಶೇಷವಾಗಿ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮರಣಾರ್ಥಕವಾಗಿ ಈ ಒಂದು ಫ್ಲವರ್ ಶೋ ಅನ್ನ ಆಯೋಜನೆ ಮಾಡಲಾಗಿರುವಂತದ್ದು. ಹೀಗಾಗಿ ನೀವು ಗಮನಿಸ್ತಾ ಇರಬಹುದು, ನಿಜಕ್ಕೂ ಕೂಡ ಇಡೀ ಪ್ರಕೃತಿ ಏನಿದೆ, ಚಿಕ್ಕಮಂಗ್ಳೂರಿನ ಪ್ರಕೃತಿ ಎಲ್ಲವೂ ಕೂಡ ಈಗ ಲಾಲ್ಬಾಗ್ ಅಲ್ಲಿ ಬಂದು ನೆಲೆಸಿರೋದನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಜೊತೆಗೆ ಅಂದ್ರೆ ಗಾಜಿನ ಮನೆಯೊಳಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಬೃಹತ್ ಆದಂತಹ ಬೆಟ್ಟ, ಆ ಒಂದು ಬೆಟ್ಟದಲ್ಲಿ ಹರಿಯುವಂತಹ ಝರಿ, ಹಾಗೆ ಏನು ಪೂರ್ಣಚಂದ್ರ ತೇಜಸ್ವಿ ಹಾಗೆ ರಾಜೇಶ್ವರಿ ಅವರು ವಾಸವಾಗಿದ್ದಂತಹ ಮನೆ, ಹಾಗೆ ಅದರ ಎಲ್ಲ ಪ್ರಕೃತಿ ಸೌಂದರ್ಯವನ್ನು ಕೂಡ ಜನರಿಗೆ ಪರಿಚಯಿಸುವಂತಹ ವಿಶೇಷ ಪ್ರಯತ್ನ ಆಗಿದೆ. ಹಾಗೆ ಮುಂಭಾಗದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಬಣ್ಣ ಬಣ್ಣದ ಹೂಗಳಿಂದ ಈ ಒಂದು ಫ್ಲವರ್ ಶೋ ಕಂಗೊಳಿಸ್ತಾ ಇರುವಂತದ್ದು. ಸಾಮಾನ್ಯವಾಗಿ ಈ ರೀತಿಯಲ್ಲಿರುವಂತಹ ವಿಶೇಷ ಹೂಗಳನ್ನು ನಾವು ಸಾಮಾನ್ಯ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಈ ಒಂದು ಫ್ಲವರ್ ಶೋಗೆ ಬಂದ್ರೆ ಈ ರೀತಿಯ ಬಣ್ಣ ಬಣ್ಣದ ಹೂಗಳನ್ನ ನೋಡಿ ಖುಷಿ ಪಡಬಹುದಾಗಿದೆ. ಜೊತೆಗೆ ಇವತ್ತು ಕೊನೆ ದಿನ ಆಗಿರೋದ್ರಿಂದ, ಜೊತೆಗೆ ಸರ್ಕಾರಿ ರಜೆ ಇರೋದ್ರಿಂದ ಸಾಕಷ್ಟು ಜನರು ಈ ಒಂದು ಫ್ಲವರ್ ಶೋಗೆ ಬರ್ತಾ ಇದ್ದಾರೆ. ಹಾಗೆ ನಿನ್ನೆ ಒಂದು ದಿನ ಅಂದ್ರೆ ನಿನ್ನೆ ಭಾನುವಾರ ಇದ್ದಂತಹ ಕಾರಣ ನಿನ್ನೆ ಒಂದೇ ದಿನ 1 ಲಕ್ಷಕ್ಕೂ ಅಧಿಕ ಜನರು ಈ ಒಂದು ಫ್ಲವರ್ ಶೋಗೆ ಭೇಟಿ ಮಾಡಿದ್ರು. ಸರಿಸುಮಾರು ಇಲ್ಲಿವರೆಗೂ ಕೂಡ 6.5 ಲಕ್ಷಕ್ಕೂ ಅಧಿಕ ಜನರು ಈ ಒಂದು ಫ್ಲವರ್ ಶೋಗೆ ಭೇಟಿ ನೀಡಿ ಈ ಒಂದು ಫ್ಲವರ್ ಶೋನ ಕಣ್ತುಂಬಿಕೊಂಡಿರುವಂತದ್ದು. ಹಾಗೆ ಗಮನಿಸ್ತಾ ಇರಬಹುದು, ಸಾಮಾನ್ಯವಾಗಿ ಈ ಒಂದು ಫ್ಲವರ್ ಶೋಗೆ ಕೇವಲ ಕರ್ನಾಟಕದ ಜನರು ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದ ಜನರು ಕೂಡ ಬರ್ತಾರೆ ಈ ಒಂದು ಅತ್ಯದ್ಭುತವಾದಂತಹ ಫ್ಲವರ್ ಶೋನ ನೋಡ್ಲಿಕ್ಕೆ. ಅದರಲ್ಲೂ ಕೂಡ ಗಣರಾಜ್ಯೋತ್ಸವ ಆಗಿರೋದ್ರಿಂದ ಎಲ್ಲರೂ ಕೂಡ ಬಂದು ಖುಷಿಯನ್ನ ಪಡ್ತಾ ಇದ್ದಾರೆ. ಹಾಗೆ ನೀವು ಗಮನಿಸ್ತಾ ಇರಬಹುದು, ಮಕ್ಕಳು ನೋಡ್ಬೋದು ತ್ರಿವರ್ಣ ಧ್ವಜದ ಬಣ್ಣದ ಬಟ್ಟೆಯನ್ನ ಹಾಕೊಂಡು ಬಂದು ಕಂಗೊಳಿಸ್ತಾ ಇದ್ದಾರೆ. ಅಷ್ಟು ವಿಶೇಷವಾಗಿರುವಂತದ್ದು. ಎಲ್ಲರೂ ಕೂಡ ಫ್ಲಾಗ್ ಹಾಸ್ಟಿಂಗ್ ಅನ್ನ ಮಾಡಿ ಇಲ್ಲಿ ಬಂದು ಈ ಒಂದು ಫ್ಲವರ್ ಶೋನ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಮಕ್ಕಳೆಲ್ಲರೂ ಕೂಡ ತಮ್ಮ ತಮ್ಮ ಕೆನ್ನೆಯ ಮೇಲೆ ತ್ರಿವರ್ಣ ಧ್ವಜ ಆಗಿರಬಹುದು, ಅದ್ರ ಜೊತೆಗೆ ಬಟ್ಟೆ ಎಲ್ಲವನ್ನು ಹಾಕೊಂಡು ಕಂಗೊಳಿಸ್ತಿದ್ದಾರೆ. ಜೊತೆಗೆ ಮಂತ್ರಮಾಂಗಲ್ಯ ಆಗಿರಬಹುದು, ಕರ್ವೋಲು ಆಗಿರ್ಬೋದು, ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರು ಅಂದ ತಕ್ಷಣ ಸಾಕಷ್ಟು ಕೃತಿಗಳನ್ನ ಬರೆದಿದ್ದಾರೆ. ಆ ಎಲ್ಲ ಕೃತಿಗಳ ಪರಿಚಯವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಹಾಗೆ ಮಕ್ಕಳು ಎಲ್ಲರೂ ಕೂಡ ಬಂದು ಎಂಜಾಯ್ ಮಾಡ್ತಿದ್ದಾರೆ. ನಾನು ಕೆಲವೊಂದಿಷ್ಟು ಜನರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್, ಎಲ್ಲಿಂದ ಬಂದಿರೋದು? ನಾವು ಬ್ಯಾಂಗ್ಳೂರೇ. ಹೇಗೆ ಅನಿಸಿದೆ ಫ್ಲವರ್ ಶೋ? ತುಂಬಾ ಚೆನ್ನಾಗಿದೆ. ಈ ಹಿಂದೆ ಬಂದಿದ್ರಾ? ಬಂದಿವಿ, ವರ್ಷ ವರ್ಷ ಬರ್ತೀವಿ. ಇವತ್ತು ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ವರ್ಷ ಎಂಜಾಯ್ ಮಾಡ್ತಾ ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ಓಕೆ, ನಿಮ್ಗೆ ಏನ್ ಇಷ್ಟ ಆಯ್ತು? ತುಂಬಾ ಚೆನ್ನಾಗಿದೆ. ಬಣ್ಣ ಬಣ್ಣದ ಹೂಗಳು ಎಲ್ಲಿ ನೋಡಿದ್ರೂ ಒಂದು ತೇಜಸ್ವಿ ಅವ್ರದ್ದು, ಕುವೆಂಪು ಅವ್ರದ್ದು ಆ ತಂದೆ ಮಗಂದು ಬಾಂಧವ್ಯ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವ್ರ ಬುಕ್ಸ್ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಡಿಫ್ರೆಂಟ್ ಫ್ಲವರ್ಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ? ರೆಗ್ಯುಲರ್ ಆಗಿ. ಎಸ್ ಎಸ್. ಲಾಲ್ಬಾಗ್ ಮಿಸ್ ಮಾಡೋದಿಲ್ಲ. ತುಂಬಾ ಇಷ್ಟ ಆಗಿದೆ. ತುಂಬ ಇಷ್ಟ ಆದದ್ದು ಆ ಬೆಟ್ಟ, ಆ ಒಂದು ಅಂಚಿನ ಮನೆ ಇದೆ, ಅದು ತುಂಬ ಚೆನ್ನಾಗಿದೆ. ಮತ್ತೆ ಎಲಿಫೆಂಟ್ ತುಂಬ ಚೆನ್ನಾಗಿದೆ. ಎಂಜಾಯ್ ಮಾಡ್ತಾ ಇದ್ದೀರಾ? ಸೂಪರ್. ಸೊ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನರು ಬಂದಿದ್ದಾರೆ. ಅಂದ್ರೆ ಎಲ್ಲರಿಗೂ ಕೂಡ ಅಂದ್ರೆ ತೇಜಸ್ವಿ ಅವರು ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚಾಗಿ ಯುವಕರನ್ನ ಅವರ ಕೃತಿಗಳ ಮೂಲಕ ಆಕರ್ಷಣೆ ಮಾಡ್ತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ಜನ ಯುವಕರು ಕೂಡ ಬಂದು ಈ ಒಂದು ಫ್ಲವರ್ ಶೋನ ಎಂಜಾಯ್ ಮಾಡ್ತಾ ಇರುವಂತದ್ದು. ಜೊತೆಗೆ ಬಗೆ ಬಗೆಯ ಹೂಗಳ ನಡುವೆ ಫೋಟೋಸ್ಗಳನ್ನ, ಸೆಲ್ಫೀಸ್ಗಳನ್ನ ಕ್ಲಿಕ್ಕಿಸ್ಕೊಳ್ತಾ ಇರುವಂತದ್ದು. ಮೇಡಮ್, ಎಲ್ಲಿಂದ ಬಂದಿರೋದು? ನಾವು ಹೊಸೂರಿಂದ ಬರ್ತಾ ಇದೀವಿ. ಹೇಗೆ ಅನಿಸಿದೆ ಫ್ಲವರ್ ಶೋ? ಚೆನ್ನಾಗಿದೆ, ತುಂಬಾ ಕಲರ್ಫುಲ್ ಆಗಿದೆ, ಇಷ್ಟ ಆಗ್ತಾ ಇದೆ ನಮ್ಗೆ. ಫಸ್ಟ್ ಟೈಮ್ ಬಂದಿರೋದಾ? ಹೌದು, ನಾವು ಫಸ್ಟ್ ಟೈಮ್ ಬಂದಿರೋದು. ಓಕೆ, ಹೇಗಿದೆ ತೇಜಸ್ವಿ ಕಾನ್ಸೆಪ್ಟ್? ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ತೇಜಸ್ವಿ ಅವ್ರ ಬುಕ್ ನ ಜಾಸ್ತಿ ಜನ ಓದ್ತಾ ಇದ್ದಾರೆ. ಸೊ ನೀವು ಓದ್ತೀರಾ ಅವ್ರ ಬುಕ್ಸ್ ನ? ಇಲ್ಲ, ನನ್ನ ಅಷ್ಟೇನು ಓದಲ್ಲ ಕನ್ನಡ ಬುಕ್ಸ್, ಆದ್ರೆ ಅವ್ರ ಬಗ್ಗೆ ಅವರು ರೈಟರ್, ನಾವೆಲಿಸ್ಟ್ ಅಂತ ಗೊತ್ತು, ಅದಕ್ಕೆ ನೋಡಕ್ ಬಂದಿದೀವಿ. ಚೆನ್ನಾಗಿದೆ. ಏನ್ ತುಂಬಾ ಇಷ್ಟ ಆಯ್ತು? ಅಲ್ಲಿ ಆ ಕಡೆ ಫ್ಲವರ್ಸ್ ಇದೆ ಅಲ್ವಾ, ಅದು ತುಂಬಾ ಇಷ್ಟ ಆಯ್ತು. ಹೆಂಗ್ ಡೆಕೋರೇಟ್ ಮಾಡಿದಾರೋ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ನೋಡಕ್ಕೆ ಚೆನ್ನಾಗಿದೆ. ಎಂಜಾಯ್ ಮಾಡ್ತಾ ಇದ್ದಾರೆ. ನಿಮ್ ಫೇವರಿಟ್ ಫ್ಲವರ್ ಯಾವುದು? ನನ್ನ ಫೇವ್ರೆಟ್ ಫ್ಲವರ್ ಕ್ರಿಸಾಂಥಸ್ ಇಷ್ಟ ಆಗಿದೆ ನನಗೆ. ಎಂಜಾಯ್ ಮಾಡ್ತಾ ಇದ್ದಾರೆ. ಹೌದು, ನಮ್ಮ ಫ್ರೆಂಡ್ಸ್ಗೆ ಒಂದು ಹಾಯ್ ತೋರಿಸಿ. ನಮ್ಮ ಹೆಸರು ಶಾಲಿನಿ. ನಿಮ್ ಫ್ರೆಂಡ್ಸ್ನು ಕೂಡ ಮಾತಾಡ್ತೀನಿ. ಮೇಡಮ್, ನೀವೆಲ್ಲಿಂದ ಬಂದಿರೋದು? ಹೊಸೂರು. ಹೇಗೆ ಅನಿಸಿದೆ ಫ್ಲವರ್ ಶೋ? ಸೂಪರ್ ಆಗಿದೆ. ಮತ್ತೆ ಫಸ್ಟ್ ಟೈಮ್ ಬಂದಿದ್ದೀವಿ, ತುಂಬಾ ಚೆಂದಾಗಿದೆ. ಓಕೆ, ತೇಜಸ್ವಿ ಅವರ ಕಾನ್ಸೆಪ್ಟ್ ನ ಈ ಸಲ ಮಾಡಿರೋದು. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ? ತೇಜಸ್ವಿ ಅವ್ರ ಪುಸ್ತಕಗಳು ನೀವು ಓದ್ತೀರಾ? ಇಲ್ಲ, ನಾವು ತಮಿಳವರು, ಮತ್ತೆ ಏನು ಅಷ್ಟೇನು ಗೊತ್ತಿಲ್ಲ. ಮತ್ತೆ ಇದೇ ಫಸ್ಟ್ ಟೈಮ್ ನೋಡ್ಕೊಳಕ್ಕೆ, ಲೈಕ್ ಇಟ್ಸ್ ಬಿಂಗ್ ನ್ಯೂ ಥಿಂಗ್ ಫಾರ್ ಅಸ್. ಓಕೆ, ಸೊ ನೀವು ನೋಡ್ತಾ ಇರ್ಬೋದು, ಆನೆಗಳ ಕೂಗಾಗಿರ್ಬಹುದು, ಬೇರೆ ಬೇರೆ ಹಕ್ಕಿಗಳ ಕಲರವ ಅವೆಲ್ಲವನ್ನು ಕೂಡ ಇಲ್ಲಿ ರೆಡಿ ಮಾಡಿರೋದು. ಅದೇ ಹೇಗೆ ಅನಿಸ್ತಾ ಇದೆ? ಯೂಶಲಿ ಬೆಂಗಳೂರಲ್ಲಿ ಬರೀ ವೆಹಿಕಲ್ ಸೌಂಡ್ಸೇ ಇರುತ್ತೆ, ಆ ನಡುವೆ ಈ ತರ ಸೌಂಡ್ಸ್ ಎಲ್ಲ ಹೇಗಿದೆ? ಸೊ ಮತ್ತೆ ಇವಾಗ ಫ್ಲವರ್ಸು, ಫುಲ್ ಬರ್ಡ್ ಸೌಂಡ್ಸ್ ಎಲ್ಲ ಲೈಕ್ ಇಟ್ಸ್ ಬಿಂಗ್ ವೆರಿ ನ್ಯೂ. ಸೊ ಅದು ಫುಲ್ ಆಗಿ ಈ ತರ ಮಿಲೆಟ್ಸ್ ಅಲ್ಲಿ ಆ ಕ್ರೇವಿಂಗ್ ಮಾಡಿರೋದು, ಥ್ರೆಡ್ ಆರ್ಟ್ ಎಲ್ಲ ಸೂಪರ್ ಆಗಿದೆ. ಮತ್ತೆ ನಿಮ್ಮ ಹೆಸರು? ಯಶೋಧ. ಸೊ
ಸೊ ನೀವು ನೋಡ್ತಾ ಇರ್ಬೋದು, ಕೇವಲ ಬೆಂಗಳೂರಿನ ಜನರಲ್ಲ, ದೂರದ ಹೊಸೂರಿಂದನೂ ಕೂಡ ಬಂದು ಈ ಒಂದು ಫ್ಲವರ್ ಶೋನ ಕಣ್ ತುಂಬಿಕೊಳ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲೂ ನೀವು ಗಮನಿಸ್ತಾ ಇರ್ಬೋದು, ಸಾಕಷ್ಟು ಬೇರೆ ಬೇರೆ ರಾಜ್ಯದ ಹೂಗಳನ್ನು ಕೂಡ ಇಲ್ಲಿ ಜನರಿಗೆ ಪರಿಚಯಿಸುವಂತಹ ಪ್ರಯತ್ನಕ್ಕೆ ತೋಟಗಾರಿಕಾ ಇಲಾಖೆ ಮುಂದಾಗಿರುವಂತದ್ದು. ಒಟ್ಟು 13 ದಿನಗಳ ಕಾಲ ನಡೆದಂತಹ ಈ ಒಂದು ಫ್ಲವರ್ ಶೋಗೆ ಸರಿಸುಮಾರು 3 ಕೋಟಿಗೂ ಅಧಿಕ ಹಣವನ್ನ ಖರ್ಚು ಮಾಡಿದ್ದಾರೆ. ಈ ಬಾರಿ ಅತಿ ಹೆಚ್ಚಾಗಿ ಜನರು ಬರ್ತಾ ಇರೋದ್ರಿಂದಾಗಿ ಅವ್ರು ಏನೆಲ್ಲ ಖರ್ಚು ಮಾಡಿದ್ದಾರೆ ಅದೆಲ್ಲವೂ ಕೂಡ ಇವಾಗ ಒಂದ್ ರೀತಿಯಲ್ಲಿ ಲಾಭ ಆಗ್ತಾ ಇರುವಂತದ್ದು. ಸಾಕಷ್ಟು ಜನ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಇವತ್ತು ಕೊನೆ ದಿನ, ನೀವು ಕೂಡ ಒಮ್ಮೆ ಭೇಟಿ ನೀಡಿ ತೇಜಸ್ವಿ ಅವರ ಜೀವನ ಏನಿದೆ ಅದು ಹೂಗಳ ಮೂಲಕ ಜನರಿಗೆ ತೋರಿಸುವಂತಹ ವಿಶೇಷ ಪ್ರಯತ್ನವನ್ನ ತೋಟಗಾರಿಕಾ ಇಲಾಖೆ ಮಾಡಿದೆ. ಸೊ ಹೀಗಾಗಿ ಇವತ್ತು ಕೂಡ ನೀವು ಬಂದು ಇದನ್ನ ಕಣ್ ತುಂಬಿಕೊಳ್ಬಹುದಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.